ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 16ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳೇನು ಅಂತ ಕೇಳ್ತಾ ಇದ್ದಾರೆ ಮಕ್ಕಳಿಗೆ. ಓಕೆನಾ? ಭೌಗೋಳಿಕ ಅನ್ವೇಷಣೆಯ ಪರಿಣಾಮಗಳೇನು? ಹೊಸದಾಗಿ ಅನ್ವೇಷಿಸಲಾದ ಭೂಮಿಯಲ್ಲಿ, ಇಲ್ಲಿ ಕೇಪ್ ಆಫ್ ಗುಡ್ ಹೋಪ್ ನ ಕಂಡುಹಿಡಿಯಲಾಗತ್ತೆ, ಗುಡ್ ಹೋಪ್ ಅನ್ನ ಕಂಡುಹಿಡಿಯಲಾಗತ್ತೆ, ಕಾನ್ಸ್ಟಂಟಿನೋಪಲ್ ನ ಪತನವಾಗತ್ತೆ. ಅದೇ ರೀತಿ ಭಾರತಕ್ಕೂ ಕೂಡ ಹೊಸ ಮಾರ್ಗವನ್ನ ಕಂಡುಹಿಡಿಯಲಾಯಿತು. ಈ ರೀತಿ ಹೊಸದಾಗಿ ಅನ್ವೇಷಿಸಲಾದಂತಹ ಭೂಮಿಯಲ್ಲಿ ವಸಾಹತುಗಳನ್ನ ನಿರ್ಮಿಸಲು ಯುರೋಪಿನ ದೇಶಗಳ ನಡುವೆ ಸ್ಪರ್ಧೆ ಪ್ರಾರಂಭವಾಗತ್ತೆ. ಭಾರತ, ಅಮೆರಿಕ ಸೇರಿದಂತೆ ಎಲ್ಲ ರಾಷ್ಟ್ರಗಳಲ್ಲೂ ಯುರೋಪಿನ ಒಂದು ವಸಾಹತುಗಳು ಸೃಷ್ಟಿಯಾಗ್ತವೆ ಮಕ್ಕಳೇ. ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ವ್ಯಾಪಾರದಲ್ಲಿ ಬಲವನ್ನು ಪಡೆಯಲು ಕೂಡ ಸ್ಪರ್ಧೆ ತೀವ್ರವಾಯಿತು. ಇದು ಅವರು ವಶಪಡಿಸಿಕೊಂಡ ದೇಶಗಳಲ್ಲಿ ವ್ಯಾಪಾರದಲ್ಲಿ ಏಕಸ್ವಾಮ್ಯವನ್ನ ಪಡೆಯಲು ಅವರಿಗೆ ಸಹಾಯಕವಾಯಿತು. ವಸಾಹತು ಕಚ್ಚಾ ವಸ್ತುಗಳಿಂದ ಯುರೋಪಿಯನ್ ಕಂಪನಿಗಳು ಶ್ರೀಮಂತಗೊಂಡವು. ಕೈಗಾರಿಕಾ ಕ್ರಾಂತಿಯೊಂದಿಗೆ ಯುರೋಪಿನಲ್ಲಿ ಅನೇಕ ಕಾರ್ಖಾನೆಗಳು ಸ್ಥಾಪಿತವಾಗ್ತವೆ. ಈ ವಸಾಹತು ದೇಶಗಳಿಂದ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಆ ಕಂಪನಿಗಳು ಶ್ರೀಮಂತಗೊಳ್ತವೆ ಮಕ್ಕಳೇ. ಯುರೋಪಿಯನ್ ದೇಶಗಳಲ್ಲಿ ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದು ಕೈಗಾರಿಕಾ ಕ್ರಾಂತಿ ಪ್ರಾರಂಭವಾಗತ್ತೆ. ಕ್ರೈಸ್ತ ಮಿಷನರಿಗಳು ಜಗತ್ತಿನ ಎಲ್ಲೆಡೆ ಹೋಗಿ ಕ್ರೈಸ್ತ ಧರ್ಮದ ಪ್ರಚಾರವನ್ನ ಮಾಡ್ತಾರೆ. ಯಾಕೆಂದ್ರೆ ಹೆಚ್ಚಿನ ದೇಶಗಳಲ್ಲಿ ಯುರೋಪಿಯನ್ ವಸಾಹತುಗಳು ಇದ್ದಿದ್ದರಿಂದ ಕ್ರೈಸ್ತ ಮಿಷನರಿಗಳು ಅಲ್ಲೆಲ್ಲ ಹೋಗಿ ಕ್ರೈಸ್ತ ಧರ್ಮದ ಪ್ರಚಾರವನ್ನ ಶುರು ಮಾಡ್ತವೆ. ವಸಾಹತು ಶಾಹಿತ್ವ ಮತ್ತು ಸಾಮ್ರಾಜ್ಯಶಾಹಿತ್ವದ ಬೆಳವಣಿಗೆಯು ದೇಶೀಯರ ಮತ್ತು ವಿದೇಶಿಗರ ವೈಮನಸ್ಸಿಗೆ ಇದರಿಂದ ಕಾರಣ ಆಗುತ್ತೆ. ಉತ್ತರ ಅಮೆರಿಕಾದ ಆರ್ಥಿಕ ಅಭಿವೃದ್ಧಿಗೆ ಆಫ್ರಿಕಾದ ಗುಲಾಮರನ್ನು ಬಳಸಲು ಪ್ರಾರಂಭ ಮಾಡಿದ್ದರಿಂದ ಗುಲಾಮರ ವ್ಯಾಪಾರ ಕೂಡ ಅಸ್ತಿತ್ವಕ್ಕೆ ಬರುತ್ತೆ. ಈ ರೀತಿಯಾಗಿ ಭೌಗೋಳಿಕ ಅನ್ವೇಷಣೆಯು ಅನೇಕ ಧನಾತ್ಮಕ ಪರಿಣಾಮಗಳೊಂದಿಗೆ ಅನೇಕ ಋಣಾತ್ಮಕ ಪರಿಣಾಮಗಳನ್ನು ಕೂಡ ಉಂಟು ಮಾಡುತ್ತೆ ಮಕ್ಕಳು. ಓಕೆ, ಥ್ಯಾಂಕ್ ಯು.